ನಂಗೆ ಎಕ್ಸೋ ಪ್ರೆಸೆಂಟ್ ಗೀಸೆಂಟ್ ಯಾರು ಇಲ್ಲ ಗೈಸ್. ಮುಂಚೆಯಿಂದಾನು ಸಿಂಗಲ್ ಶೇರ್ ನಾನು. ನಾಯಿ ತರ ಕಾಯ್ಬೇಕು ಇವ್ರ ಮನೆ ಮುಂದೆ. ನಾವೇನ್ ತಪ್ಪು ಮಾಡಿದೀರಿ ಗೈಸ್? ಏನಕ್ಕೆ ಇವಳು ಆಫೀಸ್ ಮುಂದೆ ಹೋದೊಳಗೆ ಏನು ಅನ್ಸ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ಗೈಸ್. ನಾನು ಆಗೋಗಿರೋದನ್ನ ಜಾಸ್ತಿ ನೆನ್ಸ್ಕೊಳಲ್ಲ ಗೈಸ್. ಬೋಬಕ್ ಸಾಯ್ತಿದ್ದಲ್ಲೇ ನೋಡು, ಬಗ್ ನೋಡ್ತಾ ಇದ್ಲ ಅದು ಯಾರದು ಅಂತ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೀವಂತೂ ಮಿಸ್ ಮಾಡ್ಕೊತಿದ್ದೀರಾ ಎಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾನು ಬ್ಲಾಗಿಂಗ್ ಮಿಸ್ ಮಾಡ್ಕೊತಿದ್ದೆ ಆ್ಯಂಡ್ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದೆ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ವೀಕೆಂಡ್ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಡೈಲಿ ವ್ಲಾಗ್ ಥರನೇ ಇರುತ್ತೆ ಗೈಸ್. ಇದು ತಲೆ ಇನ್ನೂ ಕಾನ್ಸೆಪ್ಟ್ ಇಲ್ಲ, ಇನ್ನು ಕಾನ್ಸೆಪ್ಟ್ ಮೇಲೆ ಡೆಫಿನೆಟ್ಲಿ ಅತಿ ಶೀಘ್ರದಲ್ಲಿ ಮಾಡಾಕ್ತೀನಿ. ವ್ಲಾಗ್ ಮಾಡ್ತಾ ಇದ್ದೆ ಏನು ಕಂಟೆಂಟ್ ಇಲ್ಲ ಅಂತ. ತಿನ್ಬಿಟ್ಟು ನಿನ್ ಟೇಸ್ಟ್ ಹೇಳು ಓಕೆನಾ ಗೈಸ್. ಏನ್ ಗೊತ್ತಾ, ನಾನು ಇವತ್ತು ಅಂದ್ರೆ ಮಮ್ಮಿ ಪಾಪ ಇಬ್ರು ದಾವಣಗೆರೆಯಲ್ಲಿದ್ದಾರೆ, ನಾವೇ 3 ಜನನೇ ಮನೇಲಿರೋದು. ಸೊ ನಾನು ಟಿಫನ್ ಮಾಡಿದ್ದೆ, ಅದು ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ನಿಂಗೆ ಹೆಂಗೈತೆ ಟೇಸ್ಟ್ ಹೇಳು. ಅವ್ನು ಸ್ವಲ್ಪ ಕರ್ಣ ಇದ್ದಂಗೆ ಗೈಸ್, ಏನಿದ್ರು ಚೆನ್ನಾಗೈತೆ ಅಂತಾನೆ, ಬಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಚೆನ್ನಾಗಿರಲಿಲ್ಲ ಗೈಸ್. ಸೊ ಇವಾಗ ಪ್ರಾಬ್ಲಮ್ ಏನಂದ್ರೆ ಕಿಚನ್ ಕ್ಲೀನ್ ಮಾಡಬೇಕು, ಪ್ಲಸ್ ನನಗೆ ಇವತ್ತೊಂದು ವಿಡಿಯೋ ಶೂಟ್ ಇದೆ, ವಿಡಿಯೋ ಶೂಟ್ಗೆ ಹೋಗ್ಬೇಕು. ಪ್ಲಸ್ ವಿಡಿಯೋ ಶೂಟ್ ಆದರೆ ನಾನೇನು ಯಾರಿಗೂ ನಾನು ಕೊಲಾಬ್ ಕೊಡಲ್ಲ ಗೈಸ್. ಕೇಳ್ತಾರೆ ಒಂದು ಪಾಪ, ಅಷ್ಟು ದೊಡ್ಡವರೆಲ್ಲ ಕೇಳ, ಸಣ್ಣವ್ರು ಕೇಳ್ತಾರೆ. ಬಟ್ ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ಇಫ್ ಇನ್ ಕೇಸ್ ನೀವು ನಾನು ವಿಡಿಯೋ ನೋಡ್ತಿದ್ರೆ ನನಗೆ ಸ್ಕಿನ್ ಸಿಕ್ಕಾಬಳೆ ಡ್ಯಾಮೇಜ್ ಆಗಿಬಿಟ್ಟಿದೆ ಒಂದು ಕಡೆ ಹೋಗಿದ್ದಕ್ಕೆ. ಐ ಅಂಡರ್ಸ್ಟುಡ್ ದಟ್ ಮೈ ಸ್ಕಿನ್ ಇಸ್ ರಿಯಲಿ ಸೆನ್ಸಿಟಿವ್. ಸೊ ನಾನು ಅದಕ್ಕೆ ಯಾವುದು ಮೇಕಪ್ ಕೊಲಾಬ್ಸ್ ಎಲ್ಲ ಹೋಗ್ತಾ ಇಲ್ಲ. ಸೊ ನಾನು ಒಂದು ರೀಲ್ ಶೂಟ್ ಮಾಡೋದಿದೆ, ಅಲ್ಲಿಗೂ ಹೋಗ್ಬೇಕು, ಮನೇನೂ ಒರೆಸ್ಬೇಕು, ಮನೇನೂ ತಳ್ಬೇಕು. ಅವರು ಮಮ್ಮಿ ಬೇಡ ಅಂದ್ಬಿಟ್ರು. ಸೀರಿಯಸ್ ಹೌದು, ನಾವೇ ಮಾಡ್ಬೇಕು ಇವಾಗ. ನಮ್ಮಮ್ಮ ಏನೋ ಪಾಠ ಕಳಿಸ್ತಾರೆ ನನಗೆ. ಸೊ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಏನು ಅನ್ಕೊಂಡು ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತಲ್ವ, ಅದಕ್ಕೆ ಫಸ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇಲ್ಲಿ ಪಾತ್ರೆನೂ ಜೋಡಿಸ್ಬೇಕು. ಗಾಡ್ ಇವತ್ತಾದಂಗೆ ಎಣ್ಣೆ ಬೇರೆ ಇಟ್ಕೊಂಡಿದ್ದೀನಿ, ತಲೆಗೂ ಸ್ನಾನ ಮಾಡಬೇಕಿದೆ. ಸರಿ ತೋರಿಸ್ತೀನಿ ಮನೆ ಏನು ಮಾಡ್ತೀನಿ. ಗೈಸ್ ಲೈಕ್ ಐ ಜಸ್ಟ್ ಅರೇಂಜ್, ಈ ಥರ ಅರೇಂಜ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟು ಈ ಪಾತ್ರೆನ ಇವಾಗ ಜೋಡಿಸ್ಬೇಕು. ಆಮೇಲೆ ಅಲ್ಲಿಗೆ ಇಷ್ಟು ಮಾಡಿರೋ ಗಲೀಜನ್ನ ಹಾಕ್ಬೇಕು. ಓಕೆ ಗಲಿಯೋಕ್ಕೆ. ಸೊ ಬನ್ನಿ ಇದನ್ನು ಮಾಡಿಬಿಟ್ಟು ಇದನ್ನೆಲ್ಲ ತೋರಿಸಲ್ಲ. ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ಏನು ಮಾಡ್ತೀನಿ ಅದು ತೋರಿಸ್ತೀನಿ ಓಕೆನಾ. ಸೊ ಗೈಸ್ ಈಗ ಜಸ್ಟ್ ಅನ್ವಿತಾನ ಪಿಕ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ನೋಡಿದೆ ಗೈಸ್ ರೀಲ್ ಶೂಟ್ ಮಾಡೋದು. ನಮಗೂ ಐಡಿಯಾ ಇಲ್ಲ, ತೋರಿಸ್ತೀನಿ ನಿಮಗೂ ಎಲ್ಲಿ ಹೋಗ್ತೀರಿ ಅಂತ ಓಕೆನಾ. ಐಡಿಯಾ ಮಾಡ್ಕೊಂಡು ತೋರಿಸ್ತೀನಿ. ಎಷ್ಟೊತ್ತು ಗೊತ್ತಾ, ನಾಯಿ ಥರ ಕಾಯ್ಬೇಕು ಇವ್ರ ಮನೆ ಮುಂದೆ ಬಂದು. ನನ್ನ ಗಾಡಿ ಇಲ್ಲೇ ಬಿಟ್ಬಿಟ್ಟು ಇವಳ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ನೋಡಿ ಗೈಸ್, ಎಷ್ಟೋ ದಿವಸ ಆದಮೇಲೆ ಪಾಪ ಹೋಗ್ಲಿ ಅಂತ ನಾನೇ ಅನ್ವಿತಾ ಕಾರ್ ಓಡಿಸು, ಎಷ್ಟೋ ದಿವಸ ಆಗಿದೆ ಅಂತ ನಾನೇ ಹೇಳಿದ್ದಕ್ಕೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಓಡಿಸ್ತಾಳೆ ಗೈಸ್. ಈ ಗಾಡಿ ಪಾರ್ಚುಗೀಸ್. ನಾವು ಅದೇ ನಾನು ಕರಿತಿದ್ನಲ್ಲ ಏನೋ ಪಾರ್ಚುಗೀಸ್. ಅವ್ರು ಅನ್ಕೊಂತಾರ್ತು ಏನ್ ಪಾರ್ಚುಗೀಸ್. ಹ್ಞೂ ಅಮ್ಮ, ನಾವೆಲ್ಲ ಬಡವ್ರು, ನಮ್ಮ ಹತ್ರ ಕಾರಿ ಇಲ್ಲಲ್ಲ, ನೀವೆಲ್ಲ ಸಾಹುಕಾರ ಜನ, ಅರ್ಥ ಆಯ್ತಾ? ಅದೇ ಇವರೆಲ್ಲ ಸಾಹುಕಾರ ಜನ ಗೈಸ್, ನಮಗೆ ಹೆಸರು ಗೊತ್ತಾಗಲ್ಲ, ಏನ್ ಮಾಡೋಣ. ನಾನು ನೋಡ್ಸ್ಲಾ, ನೀವು ಮನೆ ತಗೊಂಡಿದ್ದು ಕೇಳಿರ್ತೀರಲ್ಲ, ತೋರಿಸ್ತೀರಿ ಬರ್ತಾವ್ರೆ, ತೋರಿಸ್ತೀನಿ ಬರ್ತೀನಿ. ನೀವು ಮನೆ ತಗೊಂಡು ಕೇಳಿರ್ತೀರಲ್ಲ ನೋಡಿ ಗೈಸ್, ನನ್ನ ಕಾರು ಓಡಿಸಿದ್ದೆ ಫಸ್ಟ್ ಕಾರ್ ಇದು ಅನ್ವಿತಾಯಿಂದ. ಹೊಡಿರಿ ಚಪ್ಪಾಳೆ ನಮ್ಮ ಟ್ರೈನರ್. ನಮ್ಮ ಒಂದು ನಿಮಿಷ ಇರಿ ಗೈಸ್, ಮಿರರ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ನಾನು ಕಾಣಿಸ್ಲಿ ಅಂತಾನೆಲ್ಲ ಮಾಡ್ತಾರ. ಅದು ನಿನಗೆ ಅರ್ಥ ಆಗ್ಬೇಕು, ಬಿಕಾಸ್ ನೀನ್ ಅಲ್ಲಿ ಕೂತಿರೋ ಸೀಟ್ ಬೆಲ್ಟ್ ನೋಡಿದ್ರೆ ಹಿಂದೆ ಡೋರ್ ಕಾಣಿಸ್ಬೇಕು. ನಾ ಮನೆ ಇಲ್ಲೇ ಇರೋದು 1 ಕಿಲೋಮೀಟರ್ ರೇಡಿಯಸ್, ಅದಕ್ಕೆ ನಾನು ಸೀಟ್ ಬೆಲ್ಟ್ ಹಾಕೊಂತೀರ. ನೀವು ದಯವಿಟ್ಟು ಸೀಟ್ ಬೆಲ್ಟ್ ಹಾಕೊಳ್ಳಿ ಓಕೆನಾ. ದೂರ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕಿಲೋಮೀಟರ್ ಇರಲಿ 2 ಕಿಲೋಮೀಟರ್ ಇರಲಿ ಸೀಟ್ ಬೆಲ್ಟ್ ಇಸ್ ಮಸ್ಟ್, ಎಸ್ಪೆಷಲಿ ನನ್ನಂತ ಹೆವಿ ಡ್ರೈವರ್ ಇದ್ದಾರೆ. ಸರಿ ಗೈಸ್,
ಆಮೇಲೆ ಏನ್ ಗೊತ್ತಾ, ನಾನು ಫಸ್ಟ್ ಕಾರ್ ಇದೇ ಓಡಿಸಿದ್ದೆ ಅಂತ ಹೇಳ್ತಾ ಇದ್ದ. ನಮ್ಮ ಅಯ್ಯ ಅಂತೂ ಒಂದು ದಿನ ಅವ್ರ ಹತ್ರ 2 ಕಾರ್ ತಗೊಂಡಿದ್ರು, ಒಂದು ದಿವಸ ಕೊಟ್ಟಿಲ್ಲ ಗೈಸ್. ಸೀರಿಯಸ್ಲಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳೋದಂದ್ರೆ ಇದೊಂದೇ ಕಾರು. ಹಾ ಗೈಸ್, ನನ್ ಕಾರು ಜಾಸ್ತಿ ಇದ್ರಲ್ಲ. ನಮ್ ರಿಲೇಟಿವ್ಸ್ ಹತ್ರನು ನಾನು ಅಷ್ಟು ಕಾರ್ ಇದೆ, ನನ್ಗೆ ಸ್ವಲ್ಪ ಭಯ ಆಗೋದು. ಬಟ್ ನನ್ಗಂತ ನನ್ ಕಾರು ನಾನು ಓಡಿಸ್ತಾ ಇದ್ದೀನಿ, ನನ್ ಸ್ವಂತ ಕಾರ್ ಅಂತ ಏನಾದ್ರೂ ಆಗ್ಲಿ ಅಂತ ಕುತ್ಕೊಂಡಿರೋದೇ ಇದೊಂದೇ ಕಾರ್ ಗೈಸ್. ಅದ್ ಬಿಟ್ಟು ಓಡಿಸಿರೋದು, ಇದು ಬಿಟ್ಟು ನಾನು ಇನ್ನೇನು ಓಡಿಸಿಲ್ಲ ಗೈಸ್. ಟ್ರಕ್ ಓಡಿಸಿದಲ್ಲ ಗೈಸ್. ಟ್ರಕ್, ಆಟೋ ಓಡಿಸಿದೀನಿ. ಟ್ರಕ್ ಅಲ್ಲಿ ಓಡಿಸಿದೀನಿ, ತಲೆ ಆಟೋ ಓಡಿಸ್ತೀನಿ. ಟ್ರ್ಯಾಕ್ಟರ್ ಓಡಿಸ್ಬೇಕಂತ ಆಸೆ, ಆಟೋ ಓಡಿಸಿದೀನಿ. ಹೆಂಗ್ ಗೊತ್ತಾ, ನಂಗೇನಿಲ್ಲ, ನಾ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಇರ್ಬೇಕು. ನಾನಂತೂ ನನ್ಗೆ ಎಲ್ಲಾನು ಟ್ರೈ ಮಾಡಕ್ ಇಷ್ಟ. ಐ ನೀಡ್ ಟು ಎಕ್ಸ್ಪ್ಲೋರ್ ಈಚ್ ಅಂಡ್ ಎವ್ರಿಥಿಂಗ್. ನಾನು ಹಂಗತ್ತಲ್ಲ ಕೇರ್ ಅಷ್ಟೇ. ಏನ್ ಗೊತ್ತಾ, ನಂಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು. ಐ ಡೋಂಟ್ ಸಿ ಆಯ್ತಾ ಆ ತರ ಎಲ್ಲ ಆಟೋ. ಅದ್ರಲ್ಲೇನು, ಅದು ವೀಲ ಇರೋದು, ಇದು ವೀಲ ಇರೋದು. ನಂಗೆ ಎಲ್ಲ ಓಡ್ಸಕ್ ಇಷ್ಟ. ಆಟೋ ಕ್ರೇಜ್. ರೈಟ್ ಹಾಕಿನ ಜಾಸ್ತಿ ಅರ್ನ್ ಮಾಡೋದು. ಅದೇ ನಾವೆಲ್ಲ ಅವ್ರ ಮುಂದೆ ಮಣ್ಣು ಇಲ್ಲ. ಅವರೆಲ್ಲ ಡಬಲ್ ಟ್ರಿಬಲ್ ಅರ್ನ್ ಮಾಡ್ತಾರೆ. ಅವತ್ತೊಂದು ಅಂಕಲ್ ನನಗೆ ಹೇಳಿತ್ತು. ಐ ವಾಸ್ ಲೈಕ್, ಅವತ್ತಿಂದ ನನಗೆ ಆಟೋ ಓಡಿಸ್ಬೇಕು. ನನ್ಗೆ ಯಾರು ಏನ್, ಐ ಡೋಂಟ್ ಮೈಂಡ್. ನಂಗೆ ಯಾರು ಏನ್ ಅನ್ಕೊಂಡ್ರು ಐ ಡೋಂಟ್ ಮೈಂಡ್. ಯಾರು ಫಸ್ಟ್ ಆಫ್ ಆಲ್ ಏನಕ್ಕೆ ಅನ್ಕೋಬೇಕು. ನಾವು ಅದು ಆಟೋನೂ ಒಂದು ಇದೆ, ಅದನ್ನು ದೇವ್ರ ತರನೇ ಓಡಿಸೋದು. ಸೊ ಆಯ್ತು ಗೈಸ್, ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಏನೇನ್ ಮಾಡ್ತೀವಿ ಅಂತ. ಅಷ್ಟೊಂದು ಮನೆಗೆ ಹೋಗೋಣ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಈ ಬ್ಲಾಗ್ ನಾನು ಭಾವನಾಗೆ ಸೇಯಿಂಗ್ ಎಷ್ಟು ಭಾವನಾ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಅವಳೇನು ಎಷ್ಟು ಇರಿಟೇಟಿಂಗ್ ಅಂದ್ರೆ, ನಾನು ವ್ಲಾಗಲ್ಲೆಲ್ಲ ಕಾಣಿಸ್ಕೊಳಲ್ಲ ಗೈಸ್. ಅವಳಿಗೇನೋ ಏನಕ್ಕಂತ ನೀವೇ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇರ್ತೀರಲ್ಲ, ಅವ್ಳನ್ನ ಕೇಳಿ ಏನಕ್ಕೆ ಲಿಖಿತ ವ್ಲಾಗಲ್ಲಿ ಕಾಣಿಸ್ಕೊಳಲ್ಲ ಅಂತ ಆಯ್ತಾ. ಅವಳು ಆಮೇಲೆ ಇನ್ನೊಂದು ಹೇಳಿದ್ರು, PF ಬಂದ್ಮೇಲೆ ಅಷ್ಟೇ ನಾನು ನಿನ್ ವ್ಲಾಗಲ್ಲಿ ಬರೋದು. ಅಂದ್ರೆ ನನ್ಗೆ PF ಅಮೌಂಟ್ ಬರೋ ಅಂತದಿದೆ, ಅದ್ ಬಂದ್ಮೇಲೆ ಅಷ್ಟೇ ನಮ್ ವ್ಲಾಗ್ ಮಾಡೋದು. ಅವಾಗ ಕೊಡ್ಸ್ಬೇಕು. ಇಲ್ಲಾಂದ್ರೆ ಇವಳು ಅನ್ವಿತಾ ನೋಡಿಗೆ ಸೀರಿಯಸ್ ಆಗಿ ₹1 ಖರ್ಚು ಮಾಡಿಲ್ಲ. ನೋಡ್ಬಿಟ್ಟು ಕಲಿ ಭಾವನಾ, ಶೇಮ್ಲೆಸ್. ಇವಾಗ ಅನ್ವಿತಾ ನಂಗೊಂದು ಹೆಲ್ಪ್ ಮಾಡ್ತಾಳೆ. ನಾನು ರೂಮ್ ಕ್ಲೀನ್ ಮಾಡ್ಬಿಡೆ ಪ್ಲೀಸ್ ಕಣ. ಅವಾಗಿಂದ ಮಾಡಿ ಬೆನ್ನವ್ರ ನೋವು ಬಂದು ಇವೆಲ್ಲ ಕ್ಲೀನ್ ಮಾಡು. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕನ ಬೈಕಂತಾಳೆ ಆಮೇಲೆ ಇನ್ನೊಂದು ಹೆಲ್ಪ್ ಮಾಡ್ಬೇಕು ಪಕ್ಕ. ಕೆಳಗಡೆ ಚಾರ್ಜರ್ ಐತೆ. ಪ್ಲೀಸ್ ಪಕ್ಕ. ಅಲ್ಲಿ ಸ್ವಲ್ಪ ಹತ್ರ ಹಾಕಿದ್ದೀನಿ. ಅಲ್ಲ ಅವ್ರನ್ನೇ ಕೇಳ್ತೀನಿ. ಏನ್ ಗೊತ್ತಾ, ನಾನು ಕಾಫಿಗೆ ಚೂರು ಸಕ್ಕರೆ ಕಮ್ಮಿ ಆಗೋಯ್ತು. ಅದಕ್ಕೆ ನಾನೇನಂದ್ರೆ ಮೇಲೆ ಬಂದ್ಬಿಟ್ರಿ ಹೆಂಗೋ. ನಾನೇನಂದೆ ಸರಿ ಅನ್ವಿತಾ ಹೋಗ್ಬಿಟ್ಟು ಕೆಳಗಡೆ ಶುಗರ್ ತಗೊಂಡ್ ಬಾರ ಅಂತ. ಶುಗರ್ನ ಬಟ್ಲಲ್ಲಿ ತಂದವಳು ಗೈಸ್. ಆಮೇಲೆ ನನ್ನೇ ಹೋಗಿತ್ತವಳು, ನೀನು ಯಾಕೆ ಹಾಕೊಂಡಿಲ್ಲ ಅಂತ. ಇವಳು ಏನು ತಪ್ಪು ಮಾಡ್ರು ನಾನೇ ಒಗ್ಗಿಸ್ಕೊಳ್ಳೋದು ಆಯ್ತಾ. ಏನೇ ಆದ್ರೂ ನಾನು ಒಂದ್ಸತಿ ಅನ್ಸ್ಬಿಡುತ್ತೆ, ಇವಳು ಏನಕ್ಕಾನೆ ಹೇಳ್ತೀನಿ ನಾನೇ ಒಗ್ಗಿಸ್ಕೊಳ್ಳೋದು ಅಲ್ಟಿಮೇಟ್ಲಿ. ಹೋಗು ಪ್ಲೀಸ್. ಲಾಸ್ಟ್ ನಾನು ಸ್ನಾನ ಮಾಡ್ಬೇಕಾಗ್ಬಾರ್ದು. ಸೋಫಾ ಐತೆ ಗೊತ್ತಾ, ಅಲ್ಲ ನಾನು ಹೊರ್ಕೊಂತೀನಿ. ನನ್ನ ಸೋಫಾ ಅಲ್ಲ, ಪ್ಲೇಸ್ ನಂದೇ ಅದು. ಸರಿ ಗೈಸ್, ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಗೈಸ್ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆದ. ಪಡ್ಕೊಂತಾಳೆ ಲೇಟ್ ಆಯ್ತು ಅಂತ. ಹೌದು, ಊಟನೂ ಮಾಡ್ಬಿಟ್ಟಿದ್ದೀನಿ. ಸೊ ಗೈಸ್ ಇವಾಗ ಎಲ್ಲ ಡಿಸೈಡ್ ಮಾಡಿದೀರಿ ಆಸ್ ಯೂಶುವಲ್ ನಮ್ಮ ಹಳೆ ಜಾಗನೇ. ಇವಾಗ ತೋರಿಸ್ಬಿಟ್ರೆ ನಿಮ್ ಮುಂದೆ ನೋಡಲ್ವಲ್ಲ, ಹೇಳ್ಬಿಟ್ರೆ ಸಾರಿ. ಯಾಕಂದ್ರೆ ನನ್ನ ಹತ್ರ ಸದ್ಯಕ್ಕೆ ಕಾಸಿಲ್ಲ ಗೈಸ್. ಆನೆಸ್ಟ್ ಆಗಿ ₹42 ಬ್ಯಾಂಕ್ ಬ್ಯಾಲೆನ್ಸ್. ವೆಯ್ಟ್ ಲಾಸ್ ಅಲ್ಲ, ಫ್ಯಾಟ್ ಲಾಸ್. ಸರಿ ಆಯ್ತು ಗೈಸ್, ಬನ್ನಿ ಹೋಗೋಣ ಇವಾಗ. ಬರಲೇ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಕಾರಲ್ಲೇ ಹೇಳ್ತೀನಿ ಬನ್ನಿ ಗೈಸ್. ಈಗ ಜಸ್ಟ್ ಕಾರ್ಗೆ ಬಂದ್ರಿ. ನಾನೊಂದು ಸಜೆಸ್ಟ್ ಮಾಡಕ್ ಇಷ್ಟ. ಒಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ವೆರಿ ಗುಡ್. ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ಐ ಆಮ್ ರಿಯಲಿ ಹ್ಯಾಪಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿರ ಅಂದ್ರೆ, ಕಾರು ಇವಾಗ ನೀವು ಬಿಸಿಲಲ್ಲಿ ಇರ್ಸಿರ್ತೀರಲ್ಲ, ಒಳಗಡೆ ಹೋದ ತಕ್ಷಣ ಒಂಥರ ಹಾಟ್ ಏರ್ ಬರುತ್ತೆ. ನಿಮ್ಗೆ ಏನಿಸುತ್ತೆ, AC ಆನ್ ಮಾಡ್ಬಿಡೋಣ ಅನ್ಸುತ್ತೆ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಅದು ಏನೋ ಸೇಫ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಜಸ್ಟ್ ಶೇರ್ ಮಾಡ್ಕೋಬೇಕಂತ ಕೇಳ್ಕೊಂಡು ತಿಳ್ಕೊಂಡು ನಾಲೆಜ್ ಪಡ್ಕೊಂಡು. ಈ ಹಸು ನೋಡಿ ಗೈಸ್ ಎಲ್ಲೇಕೈತೆ. ಅಯ್ಯೋ ದೇವ್ರೆ, ಯಾರು ಅವ ಹಂಗಸಿಂದ ಮೇಯ್ಸಕ್ ಬಂದಿರ್ತಾರ ಅನ್ಸುತ್ತೆ. ನಾನು ಎಲ್ಲಾದ್ರೂ ಹೋದ್ರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡ್ತೀನಿ. ಅದು ನಮ್ ಏರ್ಪೋರ್ಟ್ ರೋಡ್ ಅಲ್ಲಿ ಗೈಸ್, ಲಿಟ್ರಲಿ ನೋಡಿ, ಏರ್ಪೋರ್ಟ್ ರೋಡ್ ಅಲ್ಲಿ ಇಷ್ಟು ಟ್ರಾಫಿಕ್ ಇರ್ತಾ ಇರ್ಲಿಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಯಪ್ಪ. ಅದು ಏನ್ ಗೊತ್ತಾ, ಇಫ್ ಇನ್ ಕೇಸ್ ಯಾರಾದ್ರೂ ಮಾಲ್ ಆಫ್ ಏಷ್ಯಾ ಕಡೆ ಬರ್ತಾ ಇದ್ರೆ ಅದು ರೋಡ್ ಇದು ಅಗ್ಬಿಟ್ಟಿದ್ದಾರೆ. ಸೊ ಏನೋ ಕನ್ಸ್ಟ್ರಕ್ಷನ್ ಏನೋ ವರ್ಕ್ ನಡೀತಿದೆಯೋ ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಟಿಲ್ ಅದು ಬ್ಲಾಕ್ ಮಾಡಿದ್ದಾರೆ ವೇ.
ಸೊ ಸುತ್ತಾಕೊಂಡು ಬರ್ಬೇಕಾಗುತ್ತೆ. ಒಳಗಡೆ ಎಲ್ಲ ನೋಡ್ಕೊಂಡು ಬನ್ನಿ. ಅಮ್ಮೋರವ್ರು ಸಿಕ್ಕಾಬಿಟ್ಟೆ ಟ್ರಾಫಿಕ್ ಕೂಡ. ನಡಿಲಿ ಹೆಂಗೆ ಹೋಗುತ್ತೆ ನಡಿಲಿ. ಏನು ಅವಾಗ ನಾನು ನೋಡ್ಕೊಂಡ್ರು ಏನು ಮಾಡ್ಕೊಂಡ್ರು ಫೋನಲ್ಲಿ ಅಂತ. ಉಲ್ಟಾ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಿದ್ದೆ ಗೈಸ್. ಸೊ L&T ಆಫೀಸ್ ಪಾಸ್ ಆಯ್ತು, ಅದೇ ಮಾಲ್ ಆಫ್ ಏಷ್ಯಾ ಹತ್ರ. ನನ್ನ ಫ್ರೆಂಡ್ ಸಹನಾ ಅಂತ ಅವಳು ಅಲ್ಲೇ ಕೆಲಸ ಮಾಡೋದು, ಓಕೆನಾ. ಅದರಲ್ಲಿ ಅವ್ರ CEO, L&T ಕಂಪ್ನಿ CEO ಒಬ್ಬ ರಿಪೋರ್ಟರ್ ಯಾರೋ ಕೇಳಿದ್ದಾರೆ, ಏನಕ್ಕೆ ಇಷ್ಟೊಂದು ಇದು ಕೊಡ್ತಿದ್ದ ಎಂಪ್ಲಾಯೀಸ್ಗೆ ಪ್ರೆಷರ್ ಕೊಡ್ತಿದ್ದೀರಾ ಯಾಕೆ ಅಂತ. ಸಾಟರ್ಡೇನು ವರ್ಕಿಂಗ್ ಇದೆಯಲ್ಲ. ಯೂಶಲಿ IT ಕಂಪ್ನಿ ಸಾಟರ್ಡೇ ಸಂಡೇ ವಿಲ್ ಬಿ ಆಬ್ವಿಯಸ್ಲಿ ಹಾಲಿಡೇ, ಓಕೆ. ಸೊ ಸಾಟರ್ಡೇನು ಏನಕ್ಕೆ ಅಂತ ಅವ್ರು ಏನು ಹೇಳ್ತಿದ್ದಾರೆ, ಸಂಡೇನು ಕೂಡ ಏನಕ್ಕೆ ಕರಿಯಕ್ ಆಗಲ್ಲ ಅಂತ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ. ಎಷ್ಟ್ ದಿನ ಅಂತ ನಿಮ್ ವೈಫ್ ಮಕ್ಕ ನೋಡ್ಕೊಂಡೇ ಇರ್ತೀರಾ ಅಂತ. ನನಗೆ ಲಿಟ್ರಲಿ ಐ ನೀಡ್ ಟು ಸ್ಪೀಕ್. ನನಗೆ ಐ ಡೋಂಟ್ ಕೇರ್ ಗೈಸ್, ಐ ಆಮ್ ಅನ್ ಇನ್ಫ್ಲೂಯೆನ್ಸರ್ ಪ್ಲಸ್ ದೋ ನನಗೆ ಫೀಲ್ಡ್, ನನ್ನ ಪ್ರೊಫೆಷನ್ ಈ ಫೀಲ್ಡ್ ಇದ್ರೂ ಕೂಡ ಐ ನೀಡ್ ಟು ಸ್ಪೀಕ್, ಓಕೆ. ನನಗೇನ್ ಅನಿಸ್ತು ಅಂದ್ರೆ ಆ ಸೆಕೆಂಡು ಲೈಕ್ ಏನು ಹೆಂಡತಿ ಮುಖ ಸರಿ ಆಯ್ತು, ದಟ್ ಇಸ್ ಮದ್ವೆ ಆಗಿರೋರ್ಗೆ ಓಕೆ. ನಾವೇನ್ ತಪ್ಪು ಮಾಡಿದೀರಿ ಗೈಸ್? ನಮ್ಗೆ ಫ್ರೆಂಡ್ಸ್ ಸರ್ಕಲ್ ಇರಲ್ವಾ? ನಾವು ಆಚೆ ಹೋಗ್ಬೇಕು ಅಂತ ಅನ್ಸಲ್ವಾ ನಮಗೂ ಒಂಥರ ಇದು ಬೇಡವಾ? ಹೆಂಡತಿ ಆಗ್ಲಿ ಗಂಡ ಆಗ್ಲಿ ವಾಟ್ ಎವರ್ ಇಟ್ ಈಸ್, ಅವ್ರಿಗೂ ಅವ್ರು ಹೆಲ್ದಿ ರಿಲೇಶನ್ಶಿಪ್ ಇರುತ್ತೆ. ಮೇ ಬಿ ಅವ್ರಿಗೆ ಅವ್ರ ರಿಲೇಶನ್ಶಿಪ್ ಅನ್ಹೆಲ್ದಿನೋ ಇಲ್ಲ ಮೇ ಬಿ ಅವ್ರಿಗೆ ಇಷ್ಟ ಇಲ್ವೋ ಅಬ್ವಿಯಸ್ಲಿ ಅವ್ರು ಪೋಟ್ರೆ ಮಾಡ್ಕೊಂಡಿತ್ತು ಹಂಗೆ, ಆಯ್ತಾ. ಹಂಗಾದ್ರೆ ಅವ್ರು ನೋಡಕ್ ಇಷ್ಟ ಪಡಲ್ವಾ ಅಂದ್ರೆ ನಮ್ಗೂ ಏನು ಇದಿಲ್ವಾ? ಸಿಕ್ಕಾಬಿಟ್ಟೆ ಬೇಜಾರು. ಇದೊಂದೇ ಕಂಪ್ನಿ ಅಲ್ಲ ಗೈಸ್, ಸುತ್ತಮುತ್ತ ತುಂಬಾ ಕಂಪ್ನೀಸ್ ಇದೆ. ಎಂಪ್ಲಾಯೀಸ್ ನ ದೇ ಟಾರ್ಚರ್. ಇವನ್ ಫ್ರೆಶರ್ಸ್ ಎಸ್ಪೆಷಲಿ ಇವಾಗ ಯಾರು ಜಾಯ್ನ್ ಆಗ್ತಿದ್ದೀರಾ ನೋಡ್ಕೊಂಡು ಜಾಯ್ನ್ ಆಗಿ, ದೇ ವಿಲ್ ಕಂಪ್ಲೀಟ್ಲಿ ಟಾರ್ಚರ್ ಯು ಲೈಕ್ ಎನಿಥಿಂಗ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಹಾನೆಸ್ಟ್ಲಿ ಸ್ಪೀಕಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರೋದು. ದಯವಿಟ್ಟು ನೀವು ಟೈಮಿಂಗ್ಸ್ ಕೇಳ್ಕೊಳ್ಳಿ, ಆಮೇಲೆ ಜಸ್ಟ್ ಬಿ ಫರ್ಮ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ನೆಕ್ಸ್ಟ್ ಸಿಗುತ್ತೆ. ಅದು ಬಿಟ್ಟು ನೀವು ಹೋಗ್ಬಿಟ್ಟು ಯಾವ್ದೋ ಒಂದು ಟಾಕ್ಸಿಕ್ ಕಂಪ್ನಿಯಲ್ಲಿ ಸಿಗಾಕೊಂಡು ಅವ್ರ ಟೈಮಿಂಗ್ಸ್ ಏನೇನೋ ಮಾಡ್ಕೊಂಡು ದಟ್ ಇಸ್ ರಿಯಲಿ ನಾಟ್ ಗುಡ್, ಓಕೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಆರಾಮಾಗೇ ಇರ್ತಾರೆ, ಫ್ರೆಶರ್ಸ್ ಹಾಕೊಂಡು ಇದು ಮಾಡ್ತಾರೆ, ಆಯ್ತಾ. ಆ ಬಲೆಗೆ ಯಾವ ಫ್ರೆಶರ್ಸ್ ಹೇಳ್ತಾ ಇದೀನಿ ಬೀಳಕ್ ಹೋಗ್ಬೇಡಿ. ದೇ ವಿಲ್ ಲಿಟ್ರಲಿ ಪ್ಲೇ ಲೈಕ್ ಎನಿಥಿಂಗ್. ಅದಾದ್ರೂ ನಾನು ಹಿಂಗೆ ಹೇಳ್ಬೇಕನ್ಸ್ತು ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇನ್ ಹೇಳ್ತಾ? ಸರಿ ಟ್ರೈ ಮಾಡ್ತೀನಿ. ಇಲ್ಲ ಗೈಸ್, ನೀವು ಫಸ್ಟ್ ಜಾಬ್ ರೋಲ್ ನೋಡಿ, ಆಮೇಲೆ ಟೈಮಿಂಗ್ಸ್ ನೋಡಿ, ನಿಮಗೆ ಕಂಫರ್ಟೇಬಲ್ ಆದ್ರೆ ಜಾಯ್ನ್ ಆಗಿ. ಅಲ್ಲಿ ಹೋಗ್ಬಿಟ್ಟು ರಿಗ್ರೆಟ್ ಮಾಡ್ಬೇಡಿ ಅಷ್ಟೇ. ಆಮೇಲೆ ಏನು ಮಾಡಕ್ಕಾಗಲ್ಲ, ಕಂಪ್ನಿ ನಾವೇನು ಮಾಡಕ್ಕಾಗಲ್ಲ. ಅವ್ರು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಮ್ ಕೈಯಲ್ಲಿ ಚಾಯ್ಸ್ ಇರುತ್ತೆ, ಅವಾಗ ನಾವು ವೈಸ್ ಆಗಿ ಚೂಸ್ ಮಾಡ್ಬೇಕು ಅಷ್ಟೇ. ತುಂಬಾ ಅನ್ಭವಿಸ್ಬಿಟ್ಟಿದೀನಿ ಗೈಸ್ ನಾನು. ಒಂದ್ಸತಿ ಹೋದ್ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ. ಹೌದು, ಒಂದ್ಸತಿ ಹೋದ್ಮೇಲೆ ನನ್ಗೆ ಆ ಕಡೆ ಬಿಡಕ್ ಆಗ್ತಿರಲ್ಲ, ಆ ತರ ಸಿಚುವೇಶನ್ ಆಗ್ಬಿಡುತ್ತೆ. ಲೈಕ್ ದೇ ಕೀಪ್ ಇನ್ ಕಾಂಟ್ರಾಕ್ಟ್ ಡೂಡ್ ಲಿಟ್ರಲಿ. ಸೊ ನಾನ್ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ದಯವಿಟ್ಟು ಟಾಕ್ಸಿಕ್ ಕಂಪ್ನೀಸ್ ಮಾತ್ರ ನೀವು ಕಾಲಿಡಕ್ ಹೋಗ್ಬೇಡಿ, ಮತ್ತೆ ಏನು ಮಾಡಕ್ ಆಗಲ್ಲ, ಎಸ್ಪೆಷಲಿ ಫ್ರೆಶರ್ಸ್ ಡೂಡ್ ಪ್ಲೀಸ್, ಓಕೆ. ಸೊ ಹಂಗಂಗೆ ನಮ್ಮ ಪ್ರೊಫೆಷನ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ತಿಳ್ಕೊತಾ ಯಾರಾದ್ರೂ ಇನ್ ಕೇಸ್ ಚಿಕ್ಕ ಮಕ್ಳು ನನ್ನ ಜೂನಿಯರ್ಸ್ ಯಾರಾದ್ರೂ ನೋಡ್ತಾ ಇದ್ದಾರೆ, ಜೈ ಆಂಜನೇಯ. ಗಣೇಶ ಜಯಂತಿನಾ? ಫಸ್ಟ್ ಫೆಬ್ರವರಿ. ನಾನು ಫಸ್ಟ್ ಟೈಮ್ ಗೈಸ್ ಕೇಳ್ತಾ ಇರೋದು ಗಣೇಶ ಜಯಂತಿ ಮಾಡ್ತಾರೆ ಅಂತ. ಟೆಂಪಲ್ ಹೋಗ್ಬೇಕು. ಓಕೆ ಸರಿ ಆಯ್ತು, ಬನ್ನಿ ಹೋಗುವ. ನಮ್ಮ ಪ್ಲೇಸ್ ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಯಾವ್ದನ್ನಿದ್ದ ನಿಮ್ಮ ಆಫೀಸು? ನಮ್ದು ನನ್ನ ಎಕ್ಸ್ ಆಫೀಸ್ ಇಲ್ಲೇ. ನನ್ನ ಎಕ್ಸ್ ಅಲ್ಲ, ನನ್ ಎಕ್ಸ್ ಪ್ರೆಸೆಂಟ್ ಗೀಸೆಂಟ್ ಯಾರು ಇಲ್ಲ ಗೈಸ್. ಮುಂಚೆಯಿಂದಾನು ಸಿಂಗಲ್ ಶೇರ್ ನಾನು. ಅವ್ರನ್ನ ಮಾತ್ರ ನಾವ್ ಯಾವ್ದೇ ಕಾರಣಕ್ಕೂ ಓವರ್ಟೇಕ್ ಮಾಡೋದ್ ಕನ್ಸಲ್ಲೂ ಅನ್ಕೋಬಾರ್ದು ಗೈಸ್, ಸೀರಿಯಸ್ ಆಗಿ. ಅಪ್ಪ ಅವರಷ್ಟು ರ್ಯಾಶ್ ಡ್ರೈವರ್ಸ್ ಇನ್ ಯಾರು ಇಲ್ಲ. ಒಬ್ಬೊಬ್ರೆಲ್ಲ ಒಂದೊಂದ್ ಕಡೆ ಚೆನ್ನಾಗಿ ಓಡಿಸ್ತಾರೆ. ಬಸ್ ಎಸ್ಪೆಷಲಿ ಬಸ್ ಡ್ರೈವರ್ಸ್ ಸಿಕ್ಕಾಪಟ್ಟೆ ಆಚೆ. ಇನ್ ಕೇಸ್ ಯಾರಾದ್ರೂ ಬಸ್ ಡ್ರೈವರ್ಸ್ ನೋಡ್ತಿದ್ರಿ ಯಾಕೆ ಆಚೆ ಓಡಿಸ್ತೀರಾ? ನಂಗೆ ಸಿಕ್ಕಾಪಟ್ಟೆ ಪಿತ್ತ ನೊತ್ತಿಗೆ ಇರ್ಬಿಡುತ್ತೆ. ಸೊ ನಾನು ಅದಕ್ಕೆ ಅವ್ರನ್ನ ಪ್ರವಾಸಕ್ಕೆ ಹೋಗಲ್ಲ, ಇಲ್ಲೇ ಲೆಫ್ಟ್. ಸೊ ನೀವ್ ಅನ್ಕೋಬಹುದು ಏನಕ್ಕೆ ಇವಳು ಆಫೀಸ್ ಮುಂದೆ ಹೋದೊಳಗೆ ಏನು ಅನ್ಸ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಗೈಸ್ ನಾನು ಆಗೋಗಿರೋದನ್ನ ಜಾಸ್ತಿ ನೆನ್ಸ್ಕೊಳಲ್ಲ ಗೈಸ್. ಆಗೋಗಿತ್ತು ಅಷ್ಟೇ. ಪಾಸ್ಟ್ ಇಸ್ ಪಾಸ್ಟ್. ಆಗೋಯ್ತು, ಅಲ್ಲಿ ಮಾಡ್ತಿದ್ದೆ ಒಂದೇ ಒಂದೊಂದು ಕಾಲದಲ್ಲಿ. ಇವಾಗ ಅದಿಲ್ಲ, ಆರಾಮಾಗಿದ್ದೀನಿ ಅಷ್ಟೇ. ನೆನ್ಸ್ಕೊಳ್ಳೋದು ಕೆಲ್ಸನ ಅಷ್ಟು ಪ್ರೆಷರ್ ಅದನ್ನೆಲ್ಲ ಯಾರು ಗೈಸ್ ನೆನ್ಸ್ಕೊಂತಾರೆ?
ನೆನ್ಸ್ಕೊಂತೀನಿ ನನ್ನ ಟೀಮೇಟ್ಸ್ನ, ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ನ ಅವ್ರನ್ನ ನೆನ್ಸ್ಕೊಂತೀನಿ ಅಷ್ಟೇ. ಅದು ಬಿಟ್ಟು ನಾನು ಈ ದೊಡ್ಡವ್ರನ್ನೆಲ್ಲ ಆಫೀಸಲ್ಲಿ ಯಾರು ನೆನ್ಸ್ಕೊನಲ್ಲ ಗೈಸ್. ನಮ್ಮ ಮ್ಯಾನೇಜರ್ ಅವ್ರನ್ನೆಲ್ಲ ಯಾರು ನೆನ್ಸ್ಕೊನಲ್ಲ, ನನಗೆ ಇಷ್ಟ ಆಗಲ್ಲ. ಅನ್ವಿತಾ ಬರೀ ಅಂಕಲ್ ಆಂಟಿಗಳು ನೆನ್ಸ್ಕೊಂಡು ಇಲ್ಲ ಅಲ್ಲ. ಇಲ್ಲಿ 2 ವೀಲರ್ ನೋಡಿ ಎಷ್ಟು ಚಿಕ್ಕ ಜಾಗ ಇದೆ. ಮಾಲ್ ಆಫ್ ಏಷ್ಯಾ ಅಲ್ಲಿ ಅದು ಕರೆಕ್ಟ್. ಟರ್ನಿಂಗ್ ಬೇರೆ ಐತೆ, ಇದು ಹಿಂಗೆ ಆಗ್ಬಿಟ್ಟಿದೆ ಟರ್ನಿಂಗ್. ಅನ್ವಿತಾ ನಂಗೆ ಇವಾಗ ಏನಾದ್ರು ಕೊಡಿಸ್ತಾಳೆ ಗೈಸ್. ಸರಿ ಬನ್ನಿ ಗೈಸ್, ಈಗ ಪಾರ್ಕಿಂಗ್ ಮಾಡ್ಬಿಟ್ಟು ಆಮೇಲೆ ಸಿಗುವ. ತೋರಿಸ್ಲೇಬೇಕು. ಓ ಮೈ ಗಾಡ್, ಸೋ ಕ್ಯೂಟ್. ಅಲ್ಲಿ ನೋಡು, ಬಗ್ ನೋಡ್ತಾ ಇದ್ಲ, ಅದು ಯಾರದು ಅಂತ. ಗೈಸ್, ಡಾಗ್ಸ್ ಆರ್ ದ ಬೆಸ್ಟ್. ಡಾಗ್ಸ್ ಆರ್ ಎಲ್ಲ ಅನಿಮಲ್ಸ್ ಆರ್ ದ ಬೆಸ್ಟ್. ನೋಡಿ ಈಗ ಜಸ್ಟ್ ಮಾಲಿಗೆ ಬಂದಿದ್ದೀರಿ. ಪಾರ್ಕಿಂಗ್ ಮಾಡಿಬಿಟ್ಟು ಮಾಲಲ್ಲಿ ಸ್ವಲ್ಪ ಇವಳೇನೋ ತಗೊಳಂತಿದ್ರೆ ತಗೊಂಡ್ಬಿಟ್ಟು ತಿನ್ಬಿಟ್ಟು ವಿಡಿಯೋಸ್ ಮಾಡೋಣ. ಓಕೆನಾ? ತಿನ್ನೋದೇನಿಲ್ಲ ನಿನಗೆ ಯಾಕವಲ್ಲ. ಮಮ್ಮಿ ನೀನು ದಾವಣಗೆರೆಯಲ್ಲಿ ಇದೆಯಲ್ಲ, ನಿನಗೆ ಮಿನಿಸ ತೋರಿಸ್ತೀನಿ, ಏನು ಬೇಕೋ ಹೇಳು. ಕಾಸಿಲ್ಲ ಆದ್ರೂ ಕೊಡಿಸ್ತೀನಿ ಅಂದರೆ ಹೇಳಿ. ನೋಡಿ ಅಲ್ಲಿ ಓಡಾಡಿ ಸಖತ್ ಗುಡಾಗಿದೆ ಈ ಡಾಗ್, ನೋಡಿ ಕ್ರೇಜಿ ಆಗೈತೆ. ಅಯ್ಯೋ ಗೈಸ್, ಅವಾಗಿಂದ ವಿಡಿಯೋ ಶೂಟ್ ಮಾಡ್ತಿದ್ದೆ, ಮಾಡಿ ಸುಸ್ತಾಗ್ಬಿಡೈತೆ. ಇವಳು ಇನ್ನೊಂದು ಔಟ್ಫಿಟ್ ಹಾಕೋ ಅಂತವಳೆ, ಸೊ ಹಾಕೊಂಡು ಮಾಡುವ ಗೈಸ್. ನಿಮಗೆ ಎಲ್ಲ ನಿಮಗೋಸ್ಕರ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನೋಡಿ, ಲಿಕ್ಕಿರಚ್ಚು 1428 ಅಂತ. ಅಲ್ಲೇ ಇನ್ಸ್ಟಾಗ್ರಾಮ್, ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅವರೇ ನನಗೆ ಇದು ಕೊಡ್ತಾ ಇರೋದು ಯೂಟ್ಯೂಬ್ಗಿಂತ. ಇಟ್ಸ್ ಓಕೆ ನಮ್ಗೊಂದು ಟೈಮ್ ಬರುತ್ತೆ, 1 ವರ್ಷದಿಂದ ಬರ್ತಾನೆ ಐತೆ. ಸೊ ಐ ವಿಲ್ ನಾಟ್ ಲೂಸ್ ಹೋಪ್ಸ್. ಸೊ ಇವಾಗ ಚೇಂಜ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಿರೋ ತೋರಿಸ್ತೀನಿ. ಏನು ತೊಗೊಳಲ್ಲ ಮಾಡಲ್ಲ, ಸುಮ್ಮನೆ ಕರ್ಕೊಂಡು ಬಿಡ್ತಾಳೆ. ನಾನು ತಗೋ, ನನಗೇನೆ ಕೇಳ್ತಾ ಇದೆಯಾ? ನನಗೇನು ಇಷ್ಟ ಇಲ್ಲ. ನನಗೇನಕ್ಕೆ ಇಷ್ಟ? ಏನಿಗೆ ಬರೀ ಪಿಂಕ್. ಭಾವನಾಗ ಇಷ್ಟ. ಭಾವನಾ ನೋಡು, ನಿಂಗೆ ಇಷ್ಟ ಅಲ್ವಾ ಬರೀ ಪಿಂಕ್. ಏನೂ ತಗೊಳಲ್ಲ, ಸುಮ್ಮನೆ ಅದು ಮಸಾಲೆ ಕರ್ಕನೆ, ಸುಮ್ಮನೆ ನಾನು ಕರ್ಕೊಂಬಂದು ನನ್ನ ಟೈಮು ವೇಸ್ಟ್ ಮಾಡಿ ಜಿಮ್ಗೆ ಹೋಗ್ಬೇಕು. ಸರಿ ಗೈಸ್, ಅವಳೇನು ತಗೊತಾಳೋ ತೋರಿಸ್ಬಿಟ್ಟು ಹೇಳ್ತೀನಿ ಗೈಸ್. ನಮ್ಮಮ್ಮ ಮಿಸ್ ಮಾಡ್ಕೊತಿದ್ದಾರೆ, ಐ ನೋ ದಟ್. ಮಿನಿ ಸಾರ್ನಾಗ ಬರಲ್ಲ ನಮ್ಮಮ್ಮಗೆ. ಏನು ಅನ್ನೋದಾರು? ಮಿನ್ಯೂಸ್ ಗೈಸ್. ಇವಳೇನೋ ಬೋಬಾ ಬಾಯಿ ಕುಡಿಬೇಕಂತ ಇದ್ದಾಳೆ. ಯಾಕೆ ಲೂಸಾ? ನಿಂಗೆ ಇಷ್ಟ ಅಲ್ವಾ? ಏನಿಲ್ಲ ಗೈಸ್, ಸಬ್ಬಕ್ಕಿ ಅನ್ಸುತ್ತೆ ಅಲ್ವಾ, ಅದನ್ನ ಏನೋ ಫ್ಯಾನ್ಸಿಯಾಗಿ ಹೇಳ್ತಾರೆ ಅಷ್ಟೇ. ಬೇಡವಾ? ಚೀಸ್ ಕೇಕ್ ಇದೆ. ಇವಳು ಏಜಲ್ ನಟ್ ಕೋಲ್ಡ್ ಕಾಫಿ ತಗೊಂಡು ಶೇಪ್ ಚೀಸ್ ಕೇಕ್ ಕುಡ್ಕೊಂಡು ವಿದೌಟ್ ಬೋಬಾಕ್ಸ್ ಆಯ್ತಿದ್ದಲ್ಲೇ. ಎಷ್ಟು ಬೋಬಾಕ್ಸ್ ಆಯ್ತಿದ್ಲು ಇವಳು. ಇವಾಗ ನೋಡ್ರೆ ಬೋಬಾನೇ ಬೇಡ ಅಂತಾಳೆ. ಇವಾಗ ಎಷ್ಟು ಹೇಸಲ್ ನಟ್ ಕೋಲ್ಡ್ ಕಾಫಿ ಕುಡ್ಬಿಟ್ಟು ಏನು ನಗೀತದೆ? ಏನು ಸೊ ನಾನು ಕುಡ್ದಿಲ್ಲ, ಒಂಚೂರೇ ಕುಡ್ದಿತ್ತು. ಡಯಟ್ ಅಲ್ಲಿದ್ದೀನಿ, ಡಯಟ್. ಸೊ ಬನ್ನಿ ಗೈಸ್, ಪಾರ್ಕಿಂಗ್ ಹೋಗೋಣ ಫಸ್ಟು. ತಲೆನೋವು ಬಂದ್ಬಿಡ್ತು ನನಗೆ ಗೈಸ್. ಫೈನಲಿ ಅನ್ವಿತಾ ಮನೆ ರೀಚ್ ಆದ್ವಿ. ಹಿಂಗೆ ಒಂದಿನ ನಾನು ಟಾಪಲ್ಲಿ ಬರ್ತೀನಿ. ಅವ್ರು ನೋಡ್ತಾರೆ ಏನಕ್ಕಾಗೈತಿ ಇವಾಗ ಅಕ್ಕ ಹೆಂಗ್ ನಿಂತ್ಕೊಂಡು ನೋಡ್ತಾವಳೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೆ ಅವ್ರಿಗೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಇದು ಒಂದು ತಮ್ಮನೇಲಿ ಫೋಟೋ ಹಿಡಿತು. ಎಸ್, ಹೌ ವಾಸ್ ಯುವರ್ ಡ್ರೈವ್? ಸೂಪರ್ ಡ್ರೈವ್. ಇಲ್ಲಿ ಕೆಳಕ್ಕೆ ಇಲ್ಲೇ ಇರೋಣ ಅನ್ಸ್ತಾ ಕಿಳಿ ತಗೋ. ಗೈಸ್, ಈಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವತ್ತು ಅಷ್ಟು ನಾನು ಕಾರ್ಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಏನು ಹಾಫ್ ಆನ್ ಅವರ್ ಅಷ್ಟೇ ಥ್ರೆಡ್ಮಿಲ್ ಮಾಡಿ ನೆಕ್ಸ್ಟ್ ಬೈಸಿಪ್ಸ್ ಮಾಡಿದ್ದೀನಿ. ಸೊ ಈಗ ಮನೆಗೆ ಬಂದು ಅಡುಗೆ ಮಾಡಬೇಕು. ಲೈಕ್ ಅನ್ನ ಇಟ್ಟಿದ್ದೀನಿ, ಅನ್ವಿತಾ ಸಾಂಬಾರು ಕೊಟ್ಟಿದ್ದಾರೆ ಗೈಸ್. ಸೊ ಈ ಹೋಪ್ಫುಲಿ ಜಸ್ಟ್ ಇದು ರ್ಯಾಂಡಮ್ ವ್ಲಾಗ್ ಆಗಿತ್ತು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಇಷ್ಟ ಆಗಿದ್ರೆ
ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಬ್ಲಾಗ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಚಾಲೆಂಜಿಂಗ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಗೈಸ್ ಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಬಾಯ್